ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂತ ಅಂದರೆ, ಈಗಾಗಲೇ ತಮ್ಮೆಲ್ಲ ನೋಡ್ಕೊಂಡು ಬಂದಿರ್ತೀರ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಷ್ಟು ಹೆಚ್ಚಾಗಿದೆ ಅಂತೇಳಿ. ಅಂದರೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬಗ್ಗೆ, ಮೈಕ್ರೋ ಫೈನಾನ್ಸಿಂದ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ರಾಜ್ಯ ಸರ್ಕಾರ ಕೆಲವೊಂದು ಕಾಯ್ದೆಗಳನ್ನು, ಕಾನೂನಿನ ಕಠಿಣವಾದ ನಿಯಮಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ. ಈ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಜಾರಿಗೆ ತರಲು ಸಜ್ಜಾಗಿರುವಂತಹ ಈ ನಿಯಮಗಳು, ಏನೇನೆಲ್ಲ ನಿಯಮಗಳಿದೆ, ಈ ನಿಯಮಗಳಿಂದ ಮೈಕ್ರೋ ಫೈನಾನ್ಸ್ಗೆ ಏನಾದರೂ ಉಪಯೋಗ ಇದೆಯಾ, ಇಲ್ಲ ಜನಸಾಮಾನ್ಯರಿಗೆ ಉಪಯೋಗ ಇದೆಯಾ? ರಾಜ್ಯ ಸರ್ಕಾರ ಇಷ್ಟು ದಿನಗಳನ್ನು ಬಿಟ್ಟು, ಇಷ್ಟು ವರ್ಷಗಳು ಬಿಟ್ಟು ಈಗಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದೆ. ಈಗ ನೋಡಿ, ಆದಷ್ಟು ಹೆಚ್ಚು ರೈತರಿಗೆ ಸಮಸ್ಯೆಗಳಾಗ್ತಾ ಇತ್ತು ಹಿಂದೆ. ರೈತರು ಈ ಹಿಂದೆ ಅಲ್ಲ, ಈಗೂ ಆಗ್ತಾ ಇದೆ. ರೈತರು ಮೇಣು ಹಾಕ್ಕೊಳ್ಳುವಂಥದ್ದು, ಬೆಲೆ ಏರಿಳಿತದಲ್ಲಿ ಸಮಸ್ಯೆಗಳಾಗಿ ರೈತರಿಗೆ ತೊಂದರೆ ಆಗುವಂಥದ್ದು ನಡೀತಾ ಇತ್ತು. ಈಗ ಈ ಮೈಕ್ರೋ ಫೈನಾನ್ಸ್ಗಳು ಕೊಟ್ಟಿರುವಂಥ ಸಾಲಗಳಿಂದ ಜನರು ಅದನ್ನು ತೀರಿಸ್ಕೊಳ್ಳೋಕ್ಕಾಗದೆ, ಜನರು ಈ ಸಾಲವನ್ನು ತೀರಿಸ್ಕೊಳ್ಳೋಕ್ಕಾಗದೆ ಮೇಣು ಹಾಕ್ಕೋತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗ್ತಾ ಇದೆ. ಈ ಮೇಲೆ ನಿಯಂತ್ರಣ ಏರಲಿಕ್ಕೆ ಹಾಗೂ ಸಾಲವನ್ನು ಏನು ತಗೊಳ್ತಾರಲ್ಲ ಅಂತ ಜನಸಾಮಾನ್ಯರ ಮೇಲೂ ಕೂಡ ನಿಯಂತ್ರಣ ಏರಲಿಕ್ಕೆ ಒಂದು ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ. ಕೆಲವೊಬ್ಬರು ಈಗ ಏನು ಜನಸಾಮಾನ್ಯರು ಅನ್ಕೋಬೋದು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧವಾಗಿಯೇ ಕಾನೂನು ಬರುತ್ತೆ ಅಂತೇಳಿ. ಅದು ಸುಳ್ಳು. ಒಂದು ಕಾನೂನು ಅಂತ ತಂದರೆ ಅದು ಮೈಕ್ರೋ ಫೈನಾನ್ಸೇ ಆಗಿರಲಿ ಅಥವಾ ಬ್ಯಾಂಕ್ಗಳೇ ಆಗಿರಲಿ, ಯಾವುದೇ ಸಂಸ್ಥೆಗಳೇ, ಹಣಕಾಸಿನ ಸಂಸ್ಥೆಗಳೇ ಆಗಿರಲಿ, ಅದರಲ್ಲಿ ಒಂದು ನೀತಿ ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಅವು ಪಾಲಿಸಬೇಕು. ಪಾಲಿಸದೇ ಹೋದರೆ ಮೈಕ್ರೋ ಫೈನಾನ್ಸ್ಗಳಿಗೆ ತೊಂದರೆ. ಮತ್ತು ಜನರಿಗಂತಲೇ ಕೂಡ ಒಂದು ನೀತಿ ನಿಯಮಗಳನ್ನು ಮತ್ತು ರೀತಿ ರುಜುವಾರುಗಳನ್ನು ತರಲಿಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ. ಈ ತರುವಂಥ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಅಥವಾ ಪರಿಷತ್ತಿನಲ್ಲಿ ಮಂಡಿಸಲಿಕ್ಕೆ ಸಜ್ಜಾಗಿರುವಂಥ ಮುಚ್ಚಳಿಕೆ ಪತ್ರೆಯಲ್ಲಿ ಯಾವ ವಿಷಯಗಳನ್ನು ಒಳಗೊಂಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ಗೆಳೆಯರೆ, ವಿಷಯ ಏನಪ್ಪ ಅಂತಂದರೆ, ಈಗ ನೋಡಿ ಯಾವ್ಯಾವ ವಿಷಯಗಳು ಇದರಲ್ಲಿ ಒಳಗೊಂಡಿದೆ ಅಂದರೆ, ಮೊದಲನೇದಾಗಿ ಸಾಲವನ್ನು ಕೊಡುವಂಥ ಮೈಕ್ರೋ ಫೈನಾನ್ಸ್ಗಳು ಏನು ನಿಮಗೆ ಸಾಲ ಕೊಡ್ತಾವಲ್ಲ, ಮೈಕ್ರೋ ಫೈನಾನ್ಸ್ಗಳು RBI ಅಡಿಯಲ್ಲಿ ನೋಂದಣಿ ಆಗಿರಬೇಕು. ಈ ನೋಂದಣಿ ಆಗಿದ್ದು ಅದು RBIನ ಅಧೀನದಲ್ಲಿ ಬರುವಂಥ ಎಲ್ಲ ಷರತ್ತುಗಳನ್ನು ಪಾಲಿಸಿದರೆ, ಆಗ ನೀವು ಸಾಲವನ್ನು ಪಡೆದುಕೊಂಡು ಆ ಸಾಲವನ್ನು ಕಟ್ಟದೇ ಹೋಗಿದ್ರೆ ಇದು ಜನಸಾಮಾನ್ಯರಿಗೆ ತೊಂದರೆ. ಕೆಲವೊಬ್ಬರು ಅಂದ್ಕೊಂಡಿರ್ಬೋದು, ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿರ್ತಾರೆ, ನಾವು ಕಟ್ಟದೆ ಹೋದ್ರು ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ ಫೈನಾನ್ಸ್ದವರು ಅಂತೇಳಿ. ನೀವು ಕೊಟ್ಟಿರೋ ಪ್ರತಿಯೊಂದು ಸಾಲಕ್ಕೂ ಅವರ ಹತ್ರ ಅವರದೇ ಆದ ಮತ್ತು RBIನ ರೂಲ್ಸ್ ಪ್ರಕಾರ ಮತ್ತು ಮೈಕ್ರೋ ಫೈನಾನ್ಸ್ಗಳ ರೂಲ್ಸ್ ಪ್ರಕಾರ ಯಾವ್ಯಾವ ಕಾಗದ ಪತ್ರಗಳು ಮತ್ತು ಡಾಕ್ಯುಮೆಂಟ್ಸ್ಗಳಿರಬೇಕು ಅವೆಲ್ಲವನ್ನು ಫಾಲೋ ಮಾಡಿರ್ತಾರೆ. ಮತ್ತು ಅದಕ್ಕೆ ಇಂತಿಷ್ಟು ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಇಂತಿಷ್ಟು ಪ್ರೊಸೆಸಿಂಗ್ ಫೀಸ್ ಅಂತ ಇರುತ್ತೆ. ಇವೆಲ್ಲವನ್ನು ಫಾಲೋ ಅಪ್ ಮಾಡಿ ನಿಮಗೆ ಲೋನ್ ಕೊಟ್ಟಿದ್ದು ಆ ಲೋನನ್ನು ನೀವು ತೀರಿಸದೇ ಹೋದಲ್ಲಿ ಈ ತೊಂದರೆ ಜನಸಾಮಾನ್ಯರಿಗೆ. ಇನ್ನೊಂದು ವಿಚಾರ, ಈಗ ಲೋನನ್ನು ಕಟ್ಟದೇ ಹೋದರೆ ಅವರು ಮನೆ ಮುಂದೆ ಒಂದು ಕಿರಿಕಿರಿ ಕೊಡ್ತಾರೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ಲೋನ್ ತೊಗೊಂಡಿರುವಂಥವ್ರು ಕರೆಕ್ಟಾಗಿ ಕಟ್ಟಲೇಬೇಕಲ್ವ. ಲೋನ್ ತೊಗೊಂಡವರು ನೀವು ಕಟ್ಟಿಲ್ಲ ಅಂದರೆ ನಿಮ್ಮ ಮನೆಯ ಮುಂದೆ ಕೊಟ್ಟಿರುವಂಥ ಮೈಕ್ರೋ ಫೈನಾನ್ಸ್ಗಳು ನಿಮ್ಮ ಮನೆಯ ಮುಂದೆ ಬಂದು ಸಾಲವನ್ನು ಕುಡಿಯುವಂಥ ಕಿರಿಕಿರಿ ಆಗಲಿ, ನಿಮಗೆ ನಿಂದನೆ ಆಗಲಿ, ನಿಮ್ಮ ಕುಟುಂಬದವರಿಗೆ ಕಳಂಕ ತರುವಂಥ ಮಾತುಗಳನ್ನಾಗಲಿ ಯಾಕೆ ಆಡ್ತಾರೆ? ನನ್ನ ಸಲಹೆ ಏನಂದರೆ, ನಿಮ್ಮ ಕಟ್ಟುವಂಥ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರ ಸಾಲವನ್ನು ತಗೊಳ್ಳಿ. ಯಾಕಂದರೆ ಯಾವುದೇ ಸಂಸ್ಥೆಗಳು ನಡೀತಾ ಇರೋದು ನಿಮಗೆ ಕೊಟ್ಟಿರುವ ಸಾಲಗಳಿಂದ ಬರುವಂಥ ಬಡ್ಡಿಯಿಂದ. ಆ ಸಂಸ್ಥೆಗಳಿಗೆ ತೊಂದರೆ ಆಗುತ್ತೆ ಅಂದರೆ ಅದರ ಒತ್ತಡವನ್ನು ಜನಸಾಮಾನ್ಯರ ಮೇಲೆ ಏರಲಿಕ್ಕೆ ಆ ಸಮಸ್ಯೆಗಳು ಸಜ್ಜಾಗಿರುತ್ತೆ. ಹಾಗಾಗಿ ಇದನ್ನು ಎಲ್ಲ ವಿಚಾರಗಳನ್ನು ನೋಡೋದಾದರೆ ಎರಡೂ ಕಡೆಯಿಂದನೂ ತಪ್ಪಿರುತ್ತೆ. ಮೊದಲನೇದು, ತಗೊಂಡಿರೋ ಹಣವನ್ನು ಕರೆಕ್ಟ್ ಡೇಟಿಗೆ ಕಟ್ಟದೇ ಇರೋದು ಜನಸಾಮಾನ್ಯರ ತೊಂದರೆ, ಜನಸಾಮಾನ್ಯರ ತಪ್ಪು. ನೀವು ಕಟ್ಟದೆ ಮುಂದಕ್ಕೆ ಆಗ್ತಾ ಹೋದಾಗ ಮೈಕ್ರೋ ಫೈನಾನ್ಸ್ಗಳು ಅವರ ಉದ್ಯೋಗಿಗಳ ಮೇಲೆ ಒತ್ತಡವನ್ನು ಏರ್ತಾರೆ. ಅತಿಯಾದ ಒತ್ತಡ ಏರುವಂಥದ್ದು ಮೈಕ್ರೋ ಫೈನಾನ್ಸ್ಗಳ ತಪ್ಪು. ಇವೆರಡರ ಮಧ್ಯೆ ಸರ್ಕಾರ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ನೀತಿ ನಿಯಮಗಳನ್ನು, ಕಾನೂನುಗಳನ್ನು ಜಾರಿಗೆ ತರಲಿಕ್ಕೆ ಸಜ್ಜಾಗಿದೆ.
ಅದರಲ್ಲಿರುವಂಥ ವಿಚಾರಗಳು ಏನೇನೆಂದರೆ ನೋಡಿ, ಮೊದಲನೇದು ಹಣಕಾಸು ವ್ಯವಹಾರ ನಡೆಸುವಂಥ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ವಿವಿಧ ದೇಶ ಸಂಘ ಸಂಸ್ಥೆಗಳಾಗಿರ್ಬೋದು, ಅವು ಕಾನೂನಿನ ಅಡಿಯಲ್ಲಿ ನೋಂದಣಿ ಆಗಿರಲೇಬೇಕು. ಇದು ಮೊದಲನೇದು. ನೋಂದಣಿ ಆಗದೆ ಹಣಕಾಸಿನ ವ್ಯವಹಾರಗಳನ್ನೇನಾದರೂ ನಡೆಸ್ತಾ ಇದ್ದರೆ ಅಂಥವರಿಗೆ, ಹಣಕಾಸಿನ ವ್ಯವಹಾರ ನಡೆಸುವಂಥ ಸಂಸ್ಥೆಗಳಿಗೆ ಮತ್ತು ಸಂಸ್ಥೆಯಲ್ಲಿರುವ ಅಧ್ಯಕ್ಷರಿಗೆ, ಅಲ್ಲಿರುವ ಉದ್ಯೋಗಿಗಳಿಗೆ 3 ವರ್ಷ ಜೈಲು, 1 ಲಕ್ಷ ದಂಡ ವಿಧಿಸಲಾಗುತ್ತೆ. ನೋಂದಣಿ ಆಗದೆ ಹಣಕಾಸಿನ ವ್ಯವಹಾರವನ್ನು ನಡೆಸಿರತಕ್ಕಂಥ ಕಂಪನಿಗಳಿಗೆ ಅಥವಾ ಅಂಥ ಮೈಕ್ರೋ ಫೈನಾನ್ಸ್ಗಳಿಗೆ. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನಿದೆ ಅಂದರೆ, ಈಗ ಒಂದು ಮೈಕ್ರೋ ಫೈನಾನ್ಸ್ ಅಥವಾ ಒಂದು ಬ್ಯಾಂಕೇ ಅಂದ್ಕೊಳ್ಳಿ, ಒಂದು ಸಂಘ ಸಂಸ್ಥೆಗಳೇ ಅಂದ್ಕೊಳ್ಳಿ, ಈ ಸಂಸ್ಥೆಗಳು ಏನು ಸಾಲವನ್ನು ಕೊಡ್ತಾರಲ್ಲ ಅದಕ್ಕೆ ಇಂತಿಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ, ಅದೇ ಬಡ್ಡಿ ದರದಲ್ಲಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಬಡ್ಡಿ ದರದಲ್ಲಿ ಕೊಡುವಂತಿಲ್ಲ. ಈ ರೀತಿ ಕೊಟ್ಟಿದ್ದೇ ಆದರೆ ಸರಿಯಾದ ಕ್ರಮವನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಇದೆ, ಪ್ರತಿಯೊಬ್ಬ ಸಾಲಗಾರರು, ಈಗ ನಾವು ಲೋನನ್ನು ತಗೋತಿರಲ್ಲ, ನೀವು ಲೋನ್ ತಗೊಳ್ಳುವಂಥವರು 2 ಸಂಸ್ಥೆಗಳಲ್ಲಿ ಮಾತ್ರ ಲೋನ್ ತಗೊಳ್ಳೋದಕ್ಕೆ ಸಾಧ್ಯ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ, ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಇದ್ದಾಳೆ ಅಂದ್ಕೊಳ್ಳಿ, ಇವರು 2 ಮೈಕ್ರೋ ಫೈನಾನ್ಸ್ಗಳಲ್ಲಿ ಅಷ್ಟೇ ಲೋನ್ ತಗೋಬೇಕು. ಮೈಕ್ರೋ ಫೈನಾನ್ಸ್ ಕೊಡುವವರು ಕೂಡ ಏನು ಮೈಕ್ರೋ ಫೈನಾನ್ಸಲ್ಲಿ ಲೋನ್ ಕೊಡ್ತಾರಲ್ಲ, 2 ಮೈಕ್ರೋ ಫೈನಾನ್ಸ್ಗಳಲ್ಲಿ ಲೋನ್ ಇದ್ದರೆ ಇನ್ನೊಂದು ಮೈಕ್ರೋ ಫೈನಾನ್ಸ್ ಬಂದು ಅದಕ್ಕೆ ಕೊಡಲು ಸಾಧ್ಯವಿಲ್ಲ. ಈ ರೀತಿ ಒಂದು ರೂಲ್ಸನ್ನು ತರೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಮತ್ತು ಇದೇ ರೀತಿ ಈಗ ಲೋನ್ ಅಮೌಂಟ್ ಎಷ್ಟಿರಬೇಕು, ಈಗ ಒಬ್ಬ ಸಾಮಾನ್ಯ ಮಹಿಳೆ ಅಥವಾ ಸಾಮಾನ್ಯ ಒಬ್ಬ ಪುರುಷ 2 ಸಂಸ್ಥೆಗಳಲ್ಲಿ ಅಥವಾ ಮೈಕ್ರೋ ಫೈನಾನ್ಸ್ಗಳಲ್ಲಿ 2 ಲಕ್ಷಕ್ಕಿಂತ ಅಧಿಕ ಲೋನ್ ತೆಗೆದುಕೊಳ್ಳುವಂತಿಲ್ಲ. ಇದಕ್ಕಿಂತ ಜಾಸ್ತಿ ಲೋನ್ ತೆಗೆದುಕೊಳ್ಳುವಂತಿಲ್ಲ ಮತ್ತು ಮೈಕ್ರೋ ಫೈನಾನ್ಸ್ಗಳು ಕೂಡ ಕೊಡುವಂತಿಲ್ಲ. ಈ ರೀತಿ ನಿಯಮಗಳಿದೆ. ಮತ್ತು ಅದೇ ರೀತಿಯಾಗಿ ಒಂದು ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡುವಂಥವರು ಯಾಕಂದರೆ ಕೆಲವಂಥ ಉದ್ಯೋಗಿಗಳು ಮತ್ತು ಅವರಿಗೆ ಎಂಪ್ಲಾಯ್ಡ್ ಇರುತ್ತೆ, ಅವರು ಅದರ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಾರೆ. ಈಗ ನೋಡಿ, ಒಬ್ಬ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಒಬ್ಬ ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಯಾವುದೇ ಒಂದು ಹಣಕಾಸಿನ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇದ್ದರೆ ಅವನು ಲೋನ್ ಕೊಟ್ಟಿರ್ತಾನೆ. ಅಂದರೆ ಇನ್ನೊಂದು ನಿಯಮ ಏನಿದೆ ಅನ್ನೋದನ್ನು ಹೇಳಿಕೊಡ್ತೀನಿ. ಏನೂ ಇಲ್ಲ, ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡು ಅವರಿಂದ ಹಣ ಕಲೆಕ್ಷನ್ಗೆ ಕಳಿಸುವಂತಿಲ್ಲ. ಅಂದರೆ ಪರ್ಮನೆಂಟ್ ಎಂಪ್ಲಾಯ್ ಮಾತ್ರ ಲೋನನ್ನು ಕೊಡ್ಬೋದು, ಲೋನನ್ನು ಕಲೆಕ್ಷನ್ಗೆ ಹೋಗ್ಬೋದು, ಹೊರಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂತಿಲ್ಲ. ಈ ನಿಯಮವನ್ನು ಕೂಡ ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕೆ ಸಿದ್ಧವಾಗಿದೆ. ಒಬ್ಬ ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡುವಂಥ ಒಬ್ಬ ಉದ್ಯೋಗಿ ತನ್ನ ಲಿಮಿಟ್ಸನ್ನು ಮೀರಿ, ಈಗ ನೋಡಿ ಒಂದು ಸಂಸ್ಥೆ ಅಂದರೆ ಅದಕ್ಕೆ ಅಂತಲೇ ಒಂದು ಕಾಲಾವಧಿ ಇರುತ್ತೆ, ಅದನ್ನು ಮೀರಿ ಮತ್ತು ಲೋನ್ ತೊಗೊಂಡಿರುವಂಥ ಕುಟುಂಬಗಳಿಗೆ ಅಸಭ್ಯವಾಗಿ ಮಾತಾಡೋದಾಗಿರಲಿ, ಕುಟುಂಬದವರನ್ನು ನಿಂದನೆ ಮಾಡೋದಾಗಿರಲಿ, ಇಲ್ಲ ಅವರಿಗೆ ಅತಿಯಾದ ಒತ್ತಡವನ್ನು ಹೇರೋದಾಗಿರಲಿ, ಈ ರೀತಿ ಏನಾದರೂ ಮಾಡಿದರೆ ಅಂಥವರಿಗೆ 6 ತಿಂಗಳ ಜೈಲು ಮತ್ತು 10,000ವರೆಗೂ ದಂಡ ವಿಧಿಸೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಈ ಎಲ್ಲ ನಿಯಮಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕೆ ರೆಡಿಯಾಗಿದೆ. ಈ ಎಲ್ಲ ನಿಯಮಗಳನ್ನು ತರೋದಕ್ಕಿಂತ ಮುಂಚೆ ನನ್ನ ಕಿವಿ ಮಾತು ಏನಪ್ಪ ಅಂದರೆ, ಎಲ್ಲ ವೀಕ್ಷಕರಿಗೆ ಲೋನ್ ಕೊಡುವಂಥ ಎಲ್ಲ ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ಯಾವುದೇ ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ಅವರ ಉದ್ಯೋಗಿಗಳು ಅವರ ಮ್ಯಾನೇಜ್ಮೆಂಟಿನ ಒತ್ತಡಕ್ಕಾಗಿ ನಿಮಗೆ ಲೋನ್ ಕೊಟ್ಟಿರ್ತಾರೆ. ಮತ್ತು ನೀವು ಲೋನನ್ನು ಮರುಪಾವತಿಸ್ತೀರ ಅನ್ನೋ ನಂಬಿಕೆ ಮೇಲೆ ನಿಮಗೆ ಲೋನ್ ಕೊಟ್ಟಿರ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ಜನಸಾಮಾನ್ಯರ ಕರ್ತವ್ಯ. ಒಂದು, ನಿಮ್ಮಿಂದ ಕಟ್ಟಕ್ಕಾಗದೆ ಹೋದರೆ ಅತಿ ಹೆಚ್ಚು ಲೋನನ್ನು ದಯವಿಟ್ಟು ತಗೋಬೇಡಿ. ಯಾಕಂದರೆ ಅಲ್ಲಿ ಒಬ್ಬ ಉದ್ಯೋಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲಿ ಅವನಿಗೆ ಆದ ರೆಸ್ಟ್ರಿಕ್ಷನ್ ಇರುತ್ತೆ, ಅವನಿಗೆ ಆದ ಒತ್ತಡಗಳಿರುತ್ತೆ. ಆ ಒತ್ತಡಗಳನ್ನು ಅವನು ತಡೆಯೋಕ್ಕಾಗದೆ ಜನಸಾಮಾನ್ಯರ ಮೇಲೆ ಒತ್ತಡವನ್ನು ಏರಲೇಬೇಕಾಗ್ತದೆ. ನಮ್ಮ ಜನರು ಹೆಂಗಂದರೆ, ಒತ್ತಡವನ್ನು ಏರಲಾರ್ದೆ, ಟಾರ್ಚರನ್ನು ಕೊಡಲಾರ್ದೆ ಲೋನ್ ಕಟ್ಟದೇ ಇರೋರು ಕೂಡ ಇರ್ತಾರೆ. ಹಂಗಾಗಿ ತನ್ನ ಕಾರ್ಯವೈಖರಿಯ ಲಿಮಿಟ್ಸನ್ನು ಮೀರಿ ಒಬ್ಬ ಉದ್ಯೋಗಿ ಕಾರ್ಯನಿರ್ವಹಿಸಬಾರ್ದು. ಬಟ್ ಅವ್ನು ನಿರ್ವಹಿಸಿದ ಮೇಲೇ ಅವನಿಗೆ ಲೋನಿನ ಅಮೌಂಟ್ ಸಿಗುತ್ತೆ ಅನ್ನೋದಾದರೆ ಅವನು ಆ ರೀತಿ ನಿರ್ವಹಿಸ್ತಾನೆ. ಯಾರೇ ಆಗಲಿ, ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡೋರೇ ಆಗಿರಲಿ, ಬ್ಯಾಂಕಲ್ಲಿ ಕೆಲಸ ಮಾಡೋರೇ ಆಗಿರಲಿ, ಬ್ಯಾಂಕು ನಿಮ್ಮದಲ್ಲ. ಬ್ಯಾಂಕಲ್ಲಿ
ಒಬ್ಬ ಕೆಲಸ ಮಾಡೋರು ನಿಮ್ಮ ಸುರಕ್ಷತೆಯನ್ನು ಆಧಾರವಾಗಿಟ್ಕೊಂಡು ಕಸ್ಟಮರ್ ಹತ್ರ ಮಾತಾಡಿ ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಲೋನನ್ನು ಕಟ್ಟಿಸ್ಕೊಂಡು ಬನ್ನಿ. ಒನ್ ಟೈಮ್ ಲೋನ್ ಕಟ್ಟದೆ ಹೋದ್ರೂ ಪರವಾಗಿಲ್ಲ, ಅವರಿಂದ ನಮಗೆ ನಿಂದನೆ ಆಗಬಾರ್ದು, ನಮ್ಮಿಂದ ಅವರಿಗೆ ನಿಂದನೆ ಆಗಬಾರ್ದು. ಯಾಕಂದರೆ ಸ್ವಾಭಿಮಾನ ಅನ್ನುವಂಥದ್ದು ಲೋನ್ ತೊಗೊಂಡವ್ರು ಇರುತ್ತೆ, ಲೋನ್ ಕೊಟ್ಟವರು ಇರುತ್ತೆ. ಯಾಕಂದರೆ ಸಂಸ್ಥೆಗಳು ನೋಡಿ, ಇವರಿಗೆ ಲೋನ್ ಕೊಡಿ ಅಂತ ಯಾವತ್ತೂ ಹೇಳಲ್ಲ, ಬಟ್ ಅಲ್ಲಿರೋ ಉದ್ಯೋಗಿಗಳು ಇವರು ಕಟ್ತಾರೆ ಅಂತ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ. ಕಟ್ಟದೆ ಹೋದರೆ ಕೊಟ್ಟವರಿಗೂ ಸ್ವಾಭಿಮಾನ ಕಡಿಮೆ, ತಗೊಂಡವ್ರಿಗೆ ಸ್ವಾಭಿಮಾನ ಕಡಿಮೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ತನಕ ಹೇಳಿರುವಂಥ ಎಲ್ಲ ನಿಯಮಗಳು ಇನ್ನೂ ಜಾರಿಗೆ ಬಂದಿಲ್ಲ. ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಸಜ್ಜಾಗಿದೆ. ಬಂದ ಮೇಲೆ ಮಾತ್ರ ಈ ನಿಯಮಗಳ ಅಳವಡಿಕೆ ಆಗುತ್ತೆ. ಈ ಎಲ್ಲ ನಿಯಮಗಳಿದೆ, ಜಾರಿಗೆ ಬಂದುಬಿಟ್ಟಿದೆ, ಮೈಕ್ರೋ ಫೈನಾನ್ಸ್ಗಳಾಗಿರಲಿ, ಲೋನ್ ಕೊಟ್ಟವರಾಗಲಿ ನಮ್ಮನ್ನು ಏನು ಮಾಡ್ಕೊಳ್ಳೋದಾಗೋದಿಲ್ಲ ಅನ್ನೋ ತಪ್ಪು ಕಲ್ಪನೆಯನ್ನು ಬಿಡಿ. ನೀವು ತಗೊಂಡಿರೋ ಸಾಲಕ್ಕೆ ನೀವೇ ಜವಾಬ್ದಾರರು, ನೀವು ಕಟ್ಟಲೇಬೇಕು, ಅದು ನಿಮ್ಮ ಜವಾಬ್ದಾರಿ. ಯಾಕಂದರೆ ನಿಮ್ಮನ್ನು ನಂಬಿ ಅಲ್ಲಿ ಒಬ್ಬ ಉದ್ಯೋಗಿ ಕೆಲಸ ಮಾಡ್ತಾ ಇದ್ದಾನೆ, ನಿಮ್ಮನ್ನು ನಂಬಿ ಅಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಕೆಲಸ ಮಾಡ್ತಾ ಇದೆ. ಹಂಗಂತೇಳಿ ಅವರ ನಿಯಮಗಳನ್ನು ಮೀರಿ ಅವರು ಕೆಲಸ ಮಾಡುವಂತಿಲ್ಲ. ನಿಮ್ಮ ಅಮೌಂಟನ್ನು ನೀವು ಕಟ್ಟಬೇಕು, ಅದು ನಿಮ್ಮ ಜವಾಬ್ದಾರಿ. ಅದಾಗಿ ಏನಪ್ಪ ಅಂದರೆ, ಅತಿಯಾದ ಲೋನನ್ನು ತಗೊಳ್ಳೋದನ್ನು ನಿಲ್ಲಿಸಿ. ಯಾಕಂದರೆ ಲೋನ್ ತಗೊಂಡ ಮೇಲೆ ಅದನ್ನು ಒಂದು ವ್ಯವಹಾರಕ್ಕಾಗಿ ಬೆಳೆಸಿ. ಇನ್ನೊಂದು ಸಾಲ ಕಟ್ಟುವುದಕ್ಕಾಗಿ ಮತ್ತೆ ಸಾಲ ಮಾಡಬೇಡಿ. ಯಾಕಂದರೆ ಒಂದು ಸಾಲ ಮುಟ್ಟೋದಕ್ಕಾಗಿ ಇನ್ನೊಂದು ಸಾಲ ಮಾಡ್ತಾ ಹೋದರೆ ನಾವು ಸಾಲಗಾರರಾಗಿ ಉಳಿತೀವಿ ಹೊರತಾಗಿ ಸಾಲದಿಂದ ಹೊರಗೆ ಬರೋದಕ್ಕಾಗೋದಿಲ್ಲ. ಇದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ? ಈ ಎಲ್ಲ ಕಾನೂನುಗಳು ಜಾರಿಗೆ ಬರಬೇಕು ಅನಿಸಿದರೆ, ಇಲ್ಲ ಬರಬೇಕು ಬರಬಾರ್ದ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆಯದಾಗಿ ಎಲ್ಲರಲ್ಲೂ ಒಂದು ವಿನಂತಿ, ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮಿಂದ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ನೀವು ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲರೂ ಲೈಕ್ ಮಾಡುವುದರ ಮೂಲಕ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಈ ವಿಡಿಯೋನ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತೊಗೊಂಡವರು ಮತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಧನ್ಯವಾದಗಳು ಸ್ನೇಹಿತರೆ. ಧನ್ಯವಾದಗಳು ಹೇಳೋದಕ್ಕೆ ಇನ್ನೊಂದು ಮಾತು ಹೇಳಬೇಕಿತ್ತು. ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ಯಾಕಂದರೆ ನಿಯಮಗಳನ್ನು ಹೇಳೋದಕ್ಕೆ 3 ನಿಮಿಷ ಸಾಕು, ಬಟ್ ಅತಿ ಹೆಚ್ಚು ನಿಮಿಷಗಳ ಕಾಲ ವಿಡಿಯೋ ಮಾಡ್ತಾ ಇರೋದಿಷ್ಟೇ. ನನಗೆ ಅನಿಸಿರೋದನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನ್ನ ತಿಳುವಳಿಕೆಗೆ ಮೀರಿದ್ದು ನಾನು ಹೇಳಿದರೆ ನನಗೆ ಸರಿ ಅನಿಸಿರೋದು ಕೆಲವೊಬ್ಬರಿಗೆ ತಪ್ಪು ಅನಿಸ್ಬೋದು, ಅವ್ರಿಗೆ ತಪ್ಪು ಅನಿಸಿರೋದು ನನಗೆ ಸರಿ ಅನಿಸಿರ್ಬೋದು. ಹಾಗಾಗಿ ನಾನು ಏನೇ ಹೇಳಿರ್ಬೋದು, ಇದು ಒಬ್ಬ ಭಾರತೀಯ ನಾಗರಿಕನಾಗಿ ಹೇಳುವಂಥ ವಿಚಾರಗಳಿತ್ತು, ಹೇಳಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಜೈ ಕರ್ನಾಟಕ ಮಾತು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಜೀವನದಲ್ಲಿ ಏನೇ ಆದರೂ ತಲೆ ಕೆಡಿಸ್ಕೋಬೇಡಿ. ಏನಾಗಿದೆ ಅನ್ನೋದನ್ನು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ತಲೆ ಓಡಿಸಿ. ಓಕೆ, ಬಾಯ್ ಸ್ನೇಹಿತರೆ.